ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ನಮಗೆ ಸ್ವೀಟ್ಸ್ ಡೆಲಿವರಿ ಮಾಡೋ ಗಾಡಿ ಯಾಕೆ ಬಂದಿಲ್ಲ ಇನ್ನು ಎಂದುಕೊಳ್ಳುತ್ತಾ ಆ ದಿನ ಸಂಜೆ ಪೂರ್ಣ ಅಂಗಡಿಯ ಹೊರಗೆ ಒಳಗೆ ಓಡಾಡುತ್ತಿದ್ದಳು. ವಾರಕ್ಕೆರಡು ದಿನ ಅವಳ ಅಂಗಡಿಗೆ ಸ್ವೀಟ್ಸ್ ತುಂಬಿದ ಗಾಡಿಯೊಂದು ಬಂದು ಸ್ವೀಟ್ಸ್ ಕೊಟ್ಟು ಹೋಗುತ್ತಿತ್ತು. ಆದರೆ ಆ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾದರೂ ಗಾಡಿಯ ಸುಳಿವಿಲ್ಲ. ಏಕೆಂದು ಅವಳಿಗೂ ಗೊತ್ತಾಗಲಿಲ್ಲ. ಗೊತ್ತಾಗುವುದಾದರೂ ಹೇಗೆ? ಇದರಲ್ಲಿ ಭಾರ್ಗವನ ಕೈವಾಡವಿರುವಾಗ. ಅಕ್ಕ, ಏನೋ ತೊಂದರೆ ಆಗಿರಬೇಕು ಅನಿಸುತ್ತೆ ಅಕ್ಕ, ಅದಕ್ಕೆ ಇವತ್ತು ಗಾಡಿ ಬಂದಿಲ್ಲ ಎಂದ ಸಂಜು ಅವಳ ಗೊಂದಲ ಗಮನಿಸಿ. ಹಾಗೇನಾದರೂ ಇದ್ದಿದ್ರೆ ಆ ಸ್ವೀಟ್ ಏಜೆನ್ಸಿಯವರು ನನಗೆ ಕಾಲ್ ಮಾಡಿ ಹೇಳ್ತಿದ್ರು ಸಂಜು, ಆದರೆ ಇವತ್ತು ಕಾಲ್ ಮಾಡಿಲ್ಲ ಅವರು ಎಂದವಳು ಅಂಗಡಿಯ ಬಾಗಿಲಿಗೆ ಬಂದು ನಿಂತಳು. ನೀನೇ ಕಾಲ್ ಮಾಡಿ ಕೇಳು ಅಕ್ಕ, ನನಗೇನೋ ಅಷ್ಟು ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯಾ? ಬೆಳಗ್ಗೆಯಿಂದ 4 ಬಾರಿ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡ್ತಿಲ್ಲ ಅವರು ಎಂದವಳು ತನ್ನಂಗಡಿಯಲ್ಲಿ ಒಂದೆರಡು ಸ್ವೀಟಿನ ತುಂಡುಗಳನ್ನಿಟ್ಟುಕೊಂಡು ಕುಳಿತಿದ್ದ ಖಾಲಿ ತಟ್ಟೆಗಳತ್ತ ಗಮನಿಸಿದಳು. ಅಂಗಡಿಯಲ್ಲಿ ಸ್ವೀಟ್ ಇಲ್ಲದಿದ್ದರೆ ಗಿರಾಕಿ ಬರುವುದಾದರೂ ಹೇಗೆ? ಸಣ್ಣ ಆತಂಕವಾಯಿತು. ಇನ್ನೊಮ್ಮೆ ಕಾಲ್ ಮಾಡ್ತೀನಿ ಅವರಿಗೆ ಎಂದವಳು ಫೋನ್ ಹಿಡಿದು ಮತ್ತೊಮ್ಮೆ ಕರೆ ಮಾಡಿದಳು. ಆಗಲೂ ಅವರಿಂದ ಉತ್ತರವಿಲ್ಲ. ಮತ್ತೆ ಯೋಚಿಸುತ್ತಾ ಉಳಿದಳು. ಅದೇ ಸಮಯಕ್ಕೆ ಮನೆಯಿಂದ ಕರೆ ಬಂದಿತ್ತು. ನಾನು ಸ್ವೀಟ್ ಡಬ್ಬಿ ಹೇಳಿದ್ನಲ್ಲ, ಕರೆ ಮಾಡಿದ್ದ ಲಕ್ಷ್ಮಜ್ಜಿ ಕೇಳಿತು. ಹಾಂ ಅಜ್ಜಿ, ಸಂಜು ತಗೊಂಡು ಬರ್ತಾನೆ ಈಗ ಎಂದವಳು ಕಾಲ್ ಕಟ್ ಮಾಡಿ ಇದ್ದ ಲಡ್ಡುವನ್ನು ಬಾಕ್ಸ್ಗೆ ಹಾಕಿ ಸಂಜುವಿನ ಕೈಗೆ ಕೊಟ್ಟು, ತಗೋ, ಇದನ್ನ ಮನೆಗೆ ಹೋಗಿ ಅಜ್ಜಿ ಕೈಗೆ ಕೊಟ್ಟು ಬಾ ಎಂದಳು. ಅವ ಸರಿ ಎಂದು ಸ್ವೀಟಿನ ಡಬ್ಬಿ ಹಿಡಿದು ಸ್ಕೂಟಿ ಹತ್ತಿ ಹೋದ. ಪೂರ್ಣ ಮತ್ತೆ ಯೋಚಿಸುತ್ತಾ ಚೇರಿನಲ್ಲಿ ಕುಳಿತಳು. ಭಾರ್ಗವ್ ಹೀಗೆ ತನ್ನಂಗಡಿಗೆ ಸ್ವೀಟ್ ಹೊತ್ತು ತರುವ ಗಾಡಿಯನ್ನು ತಡೆದಿದ್ದಾನೆಂದು ಅವಳು ಊಹೆಯೂ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಅವ ಕಂಡಿರಲೂ ಇಲ್ಲವಲ್ಲ. ಹಾಗಾಗಿ ಅವನ ಮೇಲೆ ಅನುಮಾನ ಮೂಡಿರಲಿಲ್ಲ ಅವಳಿಗೆ. ಅವಳ ಅಂಗಡಿಗೆ ಬರುವ ಸ್ವೀಟಿನ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದ ಭಾರ್ಗವ್. ಯಾವುದೇ ವಿಷಯವಾಗಲಿ ಕಂಟಿ ಹಣ ಕೊಟ್ಟು ಸಾಕಿದ್ದ ಹುಡುಗರನ್ನು ಬಿಟ್ಟು ತನಗೆ ಬೇಕಿದ್ದ ಎಲ್ಲ ಮಾಹಿತಿ ತೆಗೆಸುತ್ತಿದ್ದ. ಸೂರ್ಯ ಆಗ ತಾನೇ ತನ್ನ ಕೆಲಸ ಮುಗಿಸಿ ನಡೆದಿದ್ದ. ಅವ ಕರಗಿದಂತೆ ಪೂರ್ಣಳ ಮೊಗದಲ್ಲಿನ ಉತ್ಸಾಹವೂ ಕರಗಿತ್ತು. ಅಂದು ತನ್ನಂಗಡಿಗೆ ಬರುವ ಸ್ವೀಟ್ ಏಕೆ ಬಂದಿಲ್ಲವೆಂದು ದೊಡ್ಡ ಗೊಂದಲವೇ ಆಗಿತ್ತು ಪೂರ್ಣಳಿಗೆ. ಇನ್ನೂ ಅವಳ ಗೊಂದಲ ಬಗೆಹರಿಸಲು ಅವ ಬರಲೇಬೇಕಿತ್ತು. ಅದರಂತೆಯೇ ಬಂದ ಭಾರ್ಗವ್ ಬಿರುಗಾಳಿಯಂತೆ ಕತ್ತಲಾದ ಹೊತ್ತಲ್ಲಿ. ಅವನ ಕಾರ್ ಅಂಗಡಿಯ ಮುಂದೆ ನಿಲ್ಲುತ್ತಿದ್ದಂತೆ ಗಲ್ಲೆಪೆಟ್ಟಿಗೆಯ ಮುಂದೆ ಮುಖ ಸಣ್ಣದು ಮಾಡಿ ಕುಳಿತಿದ್ದ ಪೂರ್ಣ ಎದ್ದು ಬಂದಳು ತಕ್ಷಣ. ಇಂದೇನು ತಮಾಷೆ ಮಾಡುವನೋ ಇವ ಎಂದು ಮನದಲ್ಲಿ. ಕಣ್ಣಿಗಿದ್ದ ಕೂಲಿಂಗ್ ಗ್ಲಾಸ್ ತೆಗೆದ ಭಾರ್ಗವ್ ಅದನ್ನು ಕಾರಿನಲ್ಲಿಯೇ ಇಟ್ಟು ಕಾರಿನಿಂದ ಕೆಳಗಿಳಿದು ಕಾಲಿನಿಂದ ಕಾರಿನ ಬಾಗಿಲನ್ನು ನೂಕಿ ಜೇಬಿನಲ್ಲಿ ಕೈಯಿಟ್ಟು ನಿಂತ. ಬಾಗಿಲಿಗೆ ಬಂದು ನಿಂತ ಪೂರ್ಣಳನ್ನೇ ನೋಡುತ್ತಾ ಕಂಟಿ ಮುಂದೆ ಬಂದು ನಿಂತ ಅವನ ಪಕ್ಕದಲ್ಲಿ. ಕಂಟಿ, ಸ್ವೀಟ್ ತಗೋಬೇಕು, ಒಳ್ಳೆ ಸ್ವೀಟ್ ಅಂಗಡಿಗೆ ಕರ್ಕೊಂಡು ಹೋಗು ಅಂದರೆ ಈ ಶುಗರ್ಲೆಸ್ ಸ್ವೀಟ್ ಸಿಗೋ ಅಂಗಡಿಗೆ ಕರ್ಕೊಂಡು ಬಂದಿದೆಯಲ್ಲ. ಇರಲಿ ಬಿಡು, ಈ ಅಂಗಡಿಗೂ ಸ್ವಲ್ಪ ಲಾಭ ಮಾಡೋಣ ಎಂದವನ ಮಾತುಗಳಲ್ಲಿ ಅವಳ ಅಂಗಡಿಯ ಬಗ್ಗೆ ಸದಾ ಅಣಕಿಸುವಿಕೆಯೇ. ಕಾರ್ ಡ್ರೈವ್ ಮಾಡ್ತಿದ್ದಿದ್ದು ಅವರಲ್ಲ, ನೀನು ಎಂದಳು ಪೂರ್ಣ ಅವನ ಮುಂದೆ ಕೈಕಟ್ಟಿ ನಿಂತು. ಅವಳ ಮಾತಿಗೆ ಒಪ್ಪಿದ ಭಾರ್ಗವ್ ಇದ್ದ ಒಂದು ಮೆಟ್ಟಿಲು ಹತ್ತಿ ಅಂಗಡಿಯ ಒಳಬಂದು ನಿಂತ. ಸ್ವೀಟ್ ತಟ್ಟೆಗಳನ್ನು ಹೊಂದಿಸಿ ಇಟ್ಟಿದ್ದ ಗಾಜಿನ ಡಬ್ಬಿ ಅಂದು ಖಾಲಿ ಖಾಲಿ ಕಂಡಿತವನಿಗೆ. ಏಯ್ ಶುಗರ್ಲೆಸ್, ಏನೇ ಇದು? ನಿನ್ನ ಅಂಗಡಿಯಲ್ಲಿ ಸ್ವೀಟ್ಸ್ ಎಲ್ಲ ಖಾಲಿನೇ ಆಗಿದೆ. ಅಷ್ಟೊಂದು ಕಸ್ಟಮರ್ಸ್ ಬಂದಿದ್ರ ಇವತ್ತು? ಇಷ್ಟು ಬೇಗ ಎಲ್ಲ ಸ್ವೀಟ್ಸ್ ಖಾಲಿ ಮಾಡಿದೀಯಾ? ಅವಳೆದುರಿಗೆ ನಿಂತು ಏನೂ ಗೊತ್ತೇ ಇಲ್ಲದವರಂತೆ ಮಾತನಾಡಿದ ಸಹಜವಾಗಿ. ಅವನ ಮಾತಿಗೆ ಉತ್ತರಿಸದೆ, ಬೆಳಗ್ಗೆಯಿಂದ ಮನಸ್ಸಿಗೆ ನೆಮ್ಮದಿ ಇತ್ತು, ಆದರೆ ಈಗ ಆ ನೆಮ್ಮದಿ ಸಿಗೋದಿಲ್ಲ ಅಂತ ಕಾಣುತ್ತೆ ಎಂದಳು ಪೂರ್ಣ ಅವನನ್ನು ಕೆಣಕಿ. ಈ ಭಾರ್ಗವನ ಯಾರು ಎದುರು ಹಾಕ್ಕೊಂಡಿರ್ತಾರೋ ಅವರಿಗೆ ನೆಮ್ಮದಿ ಅಷ್ಟು ಬೇಗ ಸಿಗೋದಿಲ್ಲ ಕಣೆ. ನಾನು ಅವರಿಗೆ ನೆಮ್ಮದಿಯಾಗಿರೋದಕ್ಕೆ ಬಿಡೋದೂ ಇಲ್ಲ ಎಂದ ಅವಳನ್ನೇ ಕಣ್ಣು ಕಿರಿದು ಮಾಡಿ ನೋಡುತ್ತಾ. ಪೂರ್ಣ ಮುಖ ತಿರುಗಿಸಿದಳು ಅವನ ಮಾತಿಗೆ. ಇವತ್ತಿಂದ ನಿನ್ನ ಅಂಗಡಿ ಹೀಗೆ ಖಾಲಿ ಖಾಲಿನೇ ಇರುತ್ತೆ. ನೀನು ಮಾಡ್ತೀಯಲ್ಲ ಆ ಶುಗರ್ಲೆಸ್ ಲಡ್ಡು, ಮೇ ಬಿ ಅದೊಂದೇ ಸೇಲ್ ಆಗಬಹುದು ಇನ್ಮೇಲಿಂದ ನಿನ್ನ ಅಂಗಡಿಯಲ್ಲಿ ಎಂದ ತನ್ನ ಹಿಂದಿದ್ದ ಗಾಜಿನ ಡಬ್ಬಿಗೆ ಕೈ ಇಟ್ಟು ಕೃಷ್ಣನಂತೆ ನಿಂತು. ಅವನ ಮಾತು ಅರ್ಥವಾಗದೆ ಪೂರ್ಣ ಅವನನ್ನೇ ನೋಡಿದಳು. ಓಹೋ, ಹಾಗೆಲ್ಲ ಅರ್ಥ ಆಗದೆ ಇರೋ ಥರ ನೋಡ್ಬಿಡ ಪೂರ್ಣ ನೀನು ನನ್ನನ್ನು. ನನಗೆ ಅದೇನೋ ಅಂತಾರಲ್ಲ, ಏನದು ಎಂದು ತಲೆ ಕೆಳಗೆ ಮಾಡಿ ಯೋಚಿಸುವ ನಾಟಕ ಮಾಡಿದವ. ಗಿಲ್ಟ್, ಅಪರಾಧಿ ಭಾವ, ಆ ಥರ ಆಗುತ್ತೆ. ಆದರೆ ನಾನೇನೂ ಮಾಡಿಲ್ಲಪ್ಪ ಎಂದ ನಾಟಕೀಯವಾಗಿ. ಆದರೆ ಅವನ ಮೊಗದಲ್ಲಿನ ಆ ಅಹಂ ಸಾರಿ ಸಾರಿ ಹೇಳುತ್ತಿತ್ತವಳಿಗೆ ಅವನೇ ಇದಕ್ಕೆಲ್ಲ ಕಾರಣ ಎಂದು. ನನ್ನ ಅಂಗಡಿಗೆ ಆ ಸ್ವೀಟ್ ಗಾಡಿ ಬರದೇ ಇರೋದಕ್ಕೆ ಏನು ಮಾಡಿದ್ಯಾ ಭಾರ್ಗವ್? ಅವನ ಮುಂದೆ ಒಂದು ಹೆಜ್ಜೆ ಇಟ್ಟು ಕೇಳಿದಳು ಪೂರ್ಣ ಆತಂಕದಿಂದ. ಕಂಟಿ ಸುಮ್ಮನೆ ನಿಂತಿದ್ದ ಇಬ್ಬರ ಮಾತುಗಳನ್ನು ಕೇಳುತ್ತಾ. ಹೇಳಿದ್ನಲ್ಲ ನಾನೇನು ಮಾಡಿಲ್ಲ ಅಂತ ಎಂದ ಮತ್ತೆ.
ಇಲ್ಲ, ನಾನು ನಂಬೋದಿಲ್ಲ, ನೀನೇ ಏನೋ ಮಾಡಿದೀಯಾ ಎಂದಳು ಬಲವಾಗಿ. ನೀನು ಇಷ್ಟೊಂದು ಫೋರ್ಸ್ ಮಾಡ್ತಿದೀಯಾ ಅಂದಮೇಲೆ ನಾನು ಸತ್ಯನ ಒಪ್ಕೊಳ್ಳೇಬೇಕಲ್ಲ ಎಂದವ ಸರಿಯಾಗಿ ಅವಳ ಮುಂದೆ ನಿಂತು. ನಿನ್ನ ಅಂಗಡಿಗೆ ಸ್ವೀಟ್ಸ್ ಹೊತ್ಕೊಂಡು ಬರ್ತಿದ್ದ ಗಾಡಿನ ಬರದೇ ಇರೋ ಹಾಗೆ ಮಾಡಿದ್ದು ನಾನೇ ಎಂದ ಅಹಂಕಾರದಿಂದ. ಅವನ ಮಾತಿಗೆ ಪೂರ್ಣ ಕೋಪಗೊಂಡಳು. ತಪ್ಪು ಭಾರ್ಗವ್ ನೀನು ಮಾಡ್ತಿರೋದು. ನನ್ನ ಅಂಗಡಿ ವ್ಯಾಪಾರನ ಹಾಳು ಮಾಡೋ ಅಧಿಕಾರ ನಿನಗಿಲ್ಲ ಎಂದವಳ ಮೊಗ ಕೆಂಪಾಗಿತ್ತು ಕೋಪದಲ್ಲಿ. ನಾವು ಗೇಮ್ನಲ್ಲಿದ್ದೇವೆ ಪೂರ್ಣ, ಅಂದಮೇಲೆ ನಿನ್ನನ್ನು ಸೋಲಿಸೋದಕ್ಕೆ ನಾನು ಏನು ಬೇಕಾದರೂ ಮಾಡ್ಬೋದು. ಸೊ ನಿನ್ನ ಅಂಗಡಿಗೆ ಬರ್ತಿದ್ದ ಗಾಡಿನ ತಡೆದೆ ಅಷ್ಟೇ ಎಂದ ಸಹಜವಾಗಿ. ಮಾಡಿರೋ ತಪ್ಪನ್ನೇ ಇಷ್ಟೊಂದು ಧೈರ್ಯದಿಂದ ಹೇಳ್ಕೊತಿದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಉರಿಗಣ್ಣಿನಿಂದ ಅವನನ್ನೇ ನೋಡುತ್ತಾ ಎಂದಳು ಗಟ್ಟಿಯಾಗಿ. ಇಲ್ಲ, ನನಗೆ ನಾಚಿಕೆ ಇಲ್ಲ ಎಂದ ಜೇಬಿನಲ್ಲಿ ಕೈಯಿಟ್ಟು ನಿಂತು. ಅವನನ್ನು ಹೊಡೆದು ಬಿಡುವಷ್ಟು ಕೋಪ ಉಕ್ಕಿತವಳಿಗೆ ಅವನ ಆ ಜಂಬ ಕಂಡು. ಛೀ, ಮನುಷ್ಯ ಅಲ್ಲ ನೀನು. ಹೌದಾ ಕೇಳಿದ ಅವಳನ್ನೇ ನೋಡಿ. ನಿನ್ನ ಜೊತೆ ಮಾತಾಡಿ ಉಪಯೋಗ ಇಲ್ಲ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ದುಡ್ಡು ಕೊಡೋದು ನಾನು ಅಂದಮೇಲೆ ಅವ್ರು ಯಾಕೆ ನಿನ್ನ ಮಾತನ್ನು ಕೇಳಬೇಕು ಎಂದವಳೇ ಫೋನ್ ಹಿಡಿದು ಮತ್ತೆ ಬೆಳಗ್ಗೆಯಿಂದ ಕರೆ ಮಾಡಿದ್ದ ಏಜೆನ್ಸಿಯವನ ನಂಬರ್ಗೆ ಕರೆ ಮಾಡಿದಳು. ಈಗಲೂ ಕಾಲ್ ರಿಸೀವ್ ಮಾಡಲಿಲ್ಲ ಅವ. ಅದನ್ನು ಗಮನಿಸಿದ ಭಾರ್ಗವ್, ಕಾಲ್ ಪಿಕ್ ಮಾಡಲಿಲ್ವಾ ಅವರು? ವೇಟ್, ನಾನೇ ಕಾಲ್ ಮಾಡಿ ಕೊಡ್ತೀನಿ ಎಂದು ಕಂಠಿಯತ್ತ ನೋಡಿದ. ಕಂಠಿ ತನ್ನ ಫೋನ್ ಹಿಡಿದು ಪೂರ್ಣ ಕರೆ ಮಾಡಿದ್ದ ವ್ಯಕ್ತಿಗೆ ಕರೆ ಮಾಡಿ ಭಾರ್ಗವನ ಕೈಗೆ ಫೋನ್ ಇಟ್ಟ. ಅವ ತಕ್ಷಣ ರಿಸೀವ್ ಮಾಡಿ, ಹೇಳಿ ಅಣ್ಣ ಎಂದ. ಇಲ್ಲಿ ಪೂರ್ಣ ಮಹೇಶ್ವರಿ ಸ್ವೀಟ್ ಅಂಗಡಿ ಓನರ್ ನಿನ್ನ ಹತ್ರ ಮಾತಾಡಬೇಕಂತೆ, ಮಾತಾಡು. ಅವಳ ಅಂಗಡಿಯ ಹೆಸರನ್ನು ಒತ್ತಿ ಹೇಳಿದವ ಅವಳ ಕೈಗೆ ಫೋನ್ ಇಟ್ಟ. ಪೂರ್ಣ ಫೋನ್ ಹಿಡಿದು, ಹಲೋ ಅಣ್ಣ, ಯಾಕಿವತ್ತು ನನ್ನ ಅಂಗಡಿಗೆ ಸ್ವೀಟ್ ಡೆಲಿವರಿ ಮಾಡಿಲ್ಲ ನೀವು ಕೇಳಿದಳು ಜೋರು ಮಾಡಿ. ಮೇಡಮ್, ಭಾರ್ಗವಣ್ಣ ಬೇಡ ಅಂದಿದ್ದು, ಅವರು ಹ್ಞೂ ಅಂದರೆ ಈಗಲೇ ಗಾಡಿ ಕಳಿಸ್ತೀನಿ ಎಂದ. ಅವನ ಮಾತಿಗೆ ಅವಳ ಕೋಪ ಇನ್ನೂ ಹೆಚ್ಚೇ ಆಯಿತು. ನಿಮಗೆ ದುಡ್ಡು ಕೊಡೋದು ನಾನು, ಅವರಲ್ಲ. ದುಡ್ಡು ಕೊಡೋರು ನೀವೇ ಮೇಡಮ್, ಆದರೆ ಅವರು ಭಾರ್ಗವ್ ಶರ್ಮಾ ದೊಡ್ಡ ಜನ, ಅವರನ್ನು ಎದುರು ಹಾಕ್ಕೊಳ್ಳೋಕ್ಕೆ ಆಗುತ್ತಾ? ಹಾಗೇನಾದರೂ ನಾನು ಅವ್ರ ಮಾತಿನ ವಿರುದ್ಧ ಹೋದರೆ ಅವರು ನನ್ನ ಏಜೆನ್ಸಿನೇ ಮುಚ್ಚಿಸ್ತಾರೆ. ಅವನ ಮಾತುಗಳಿಗೆ ಮುಂದೆ ಮಾತನಾಡದೆ ಕಾಲ್ ಕಟ್ ಮಾಡಿದ್ದ ಪೂರ್ಣ ಭಾರ್ಗವನ ಮುಂದೆ ಫೋನ್ ಹಿಡಿದು, ಇಷ್ಟೊಂದು ಹಣದ ಅಧಿಕಾರದಿಂದ ಮೆರಿಬೇಡ ಭಾರ್ಗವ್ ಎಂದಳು ಅವನನ್ನೇ ದಿಟ್ಟಿಸಿ. ಫೋನ್ ತೆಗೆದುಕೊಂಡು ಕಂಠಿಯತ್ತ ಚಾಚಿದ ಭಾರ್ಗವ್, ಈಗ ಗೊತ್ತಾಗಿರಬೇಕಲ್ಲ ಈ ಮೈಸೂರೇ ನಂದು ಅಂತ ಎಂದ ಅವಳನ್ನೇ ನೋಡುತ್ತಾ. ಪೂರ್ಣ ಮಾತನಾಡಲಿಲ್ಲ. ಇನ್ನೂ ಅಂಗಡಿ ಮುಚ್ಚದೆ ಬೇರೆ ದಾರಿ ಇಲ್ಲ ನಿನಗೆ ಎಂದವನ ಮುಖದಲ್ಲಿ ಗೆದ್ದ ನಗು. ಒಂದು ದಾರಿನ ನೀನು ಮುಚ್ಚಿದರೆ ನನಗೆ ಗೆಲ್ಲೋದಕ್ಕೆ 100 ದಾರಿ ಇದ್ದೇ ಇರುತ್ತೆ ಎಂದವಳು ಸೋಲೊಪ್ಪದವಳು. ಹೌದಾ, ಹಾಗಾದರೆ ಅದೇಗೆ ಸ್ವೀಟ್ ಮಾಡ್ತೀಯೋ ನಾನು ನೋಡ್ತೀನಿ. ಅವಳ ಧೈರ್ಯ ಕಂಡು ಮತ್ತೆ ಉರಿದವ, ನಡಿಕಂಟಿ ಎಂದು ಮೆಟ್ಟಿಲಿಳಿದು ಕಾರ್ ಹತ್ತಿದ. ಪೂರ್ಣ ಅವನನ್ನೇ ನೋಡುತ್ತಿದ್ದಳು ಕೋಪದಿಂದ. ಕಾರ್ ಕೀ ತಿರುಗಿಸಿದ ಭಾರ್ಗವ್ ಅವಳತ್ತ ನೋಡಿ, ಏ ಶುಗರ್ಲೆಸ್, ನೆನ್ಪಿಟ್ಕೋ, ನೀನು ಹೋಗೋ ದಾರಿಯಲ್ಲೆಲ್ಲ ಈ ಭಾರ್ಗವ್ ಶರ್ಮಾ ಇದ್ದೇ ಇರ್ತಾನೆ, ಯಾಕಂದರೆ ಈ ಮೈಸೂರೇ ನಂದು ಎಂದವ ಕಣ್ಣಿಗೆ ಗ್ಲಾಸ್ ಏರಿಸಿ ನಡೆದು ಬಿಟ್ಟ. ಅವನ ಮಾತುಗಳಿಗೆ ಕಣ್ಣುಗಳು ತುಂಬಿದರೂ ಹೆದರಲಿಲ್ಲ ಹುಡುಗಿ. ಅವರು ಸ್ವೀಟ್ಸ್ ಕಳಿಸದೇ ಇದ್ದರೆ ಏನಾಯಿತು, ಇದಕ್ಕೇನಾದರೂ ದಾರಿ ಇದ್ದೇ ಇರುತ್ತೆ ಎಂದುಕೊಂಡ ಪೂರ್ಣ ಹೆದರದೇ ಯೋಚಿಸುತ್ತಾ ಕುಳಿತಳು. ಸಂಜು ಬಂದ ನಂತರ ಅಂಗಡಿಯ ಬಾಗಿಲು ಹಾಕಿ ಮನೆಗೆ ನಡೆದಿದ್ದಳು. ಭಾರ್ಗವ್, ತಗೋ ನಿನಗೋಸ್ಕರ ಲಡ್ಡು ಎಂದ ಪದ್ಮಜ್ಜಿ ಅವನ ಮುಂದೆ ಲಡ್ಡು ಇದ್ದ ಸ್ವೀಟ್ ಡಬ್ಬಿಯನ್ನು ಹಿಡಿಯಿತು. ಸಂಜೆ ದೇವಸ್ಥಾನದಲ್ಲಿ ಲಕ್ಷ್ಮಜ್ಜಿ ಕೊಟ್ಟ ಸ್ವೀಟ್ ಡಬ್ಬಿ ಅದು. ಅವ ಆಯುಷ್ ಜೊತೆ ಆಫೀಸ್ ವಿಷಯಗಳನ್ನು ಮಾತನಾಡುತ್ತಾ ಆಫೀಸ್ ರೂಮಿನಲ್ಲಿ ಕುಳಿತಿದ್ದ ಆ ರಾತ್ರಿ. ಅಜ್ಜಿಯ ಕೈಯಲ್ಲಿನ ಡಬ್ಬಿ ನೋಡಿ ಖುಷಿಯಿಂದ ತೆಗೆದುಕೊಂಡ ಭಾರ್ಗವ್ ಅದರಲ್ಲಿನ ಒಂದು ಲಡ್ಡು ತೆಗೆದುಕೊಂಡು ಥ್ಯಾಂಕ್ಸ್ ಅಜ್ಜಿ ಎನ್ನುತ್ತಾ ಬಾಯಿಗಿಟ್ಟ. ಅವನ ನಾಲಿಗೆ ಚಪ್ಪರಿಸಿತು ಆ ಲಡ್ಡುವಿನ ರುಚಿಗೆ. ಆಯುಷ್ ಅವ ಲಡ್ಡು ತಿನ್ನುವುದನ್ನು ನೋಡಿ ನಕ್ಕ. ಹೇಗಿದೆ ಲಡ್ಡು ಕೇಳದೇ ಇರುವುದಿಲ್ಲ ಅಜ್ಜಿ. ತುಂಬ ಚೆನ್ನಾಗಿದೆ ಅಜ್ಜಿ, ನೀನು ಮಾಡೋ ಲಡ್ಡುಗಿಂತ ನಿನ್ನ ಫ್ರೆಂಡ್ ಅಂಗಡಿ ಲಡ್ಡುನೇ ರುಚಿಯಾಗಿದೆ ಎಂದ ಲಡ್ಡು ಬಾಯಿಗೆ ತುರುಕಿ. ಅಜ್ಜಿ ಅಲ್ಲಿಂದ ಹೊರ ನಡೆಯಿತು. ಅಯ್ಯೋ ತಗೋ ನೀನು ತಿನ್ನು, ತುಂಬ ರುಚಿಯಾಗಿದೆ ಎಂದ ಅವನತ್ತ ಸ್ವೀಟ್ ಡಬ್ಬಿ ಚಾಚಿ. ಆಯುಷ್ ನಗುತ್ತಲೇ ಅದರಲ್ಲಿನ ಒಂದು ಲಡ್ಡು ತೆಗೆದುಕೊಂಡ. ಈ ಲಡ್ಡುಗೋಸ್ಕರ ನಾನು ನನ್ನ ಡಯಟ್ ಕೂಡ ಬಿಡ್ತೀನಿ ಎಂದವ ಆಸ್ವಾದಿಸುತ್ತಿದ್ದ ಅದರ ರುಚಿಯನ್ನು. ಆದರೆ ಅಷ್ಟೊಂದು ಬಾಯಿ ಚಪ್ಪರಿಸಿ ಇಷ್ಟಪಟ್ಟು ತಿನ್ನುತ್ತಿದ್ದವನಿಗೆ ಗೊತ್ತಿಲ್ಲ ಆ ಲಡ್ಡು ಮಾಡಿದ್ದು ಅವ ಶುಗರ್ಲೆಸ್ ಎಂದು ಕರೆದು ಕೆಂಡ ಕಾರುವ ಪೂರ್ಣಳೆ ಎಂದು. 2 ಲಡ್ಡು ತಿಂದು ಮುಗಿಸಿದವ ಕೆಲಸದತ್ತ ಗಮನ ಕೊಟ್ಟ. ಅಷ್ಟೊಂದು ರುಚಿಯಾಗಿ ಲಡ್ಡು ಮಾಡುವ ಅಂಗಡಿಯನ್ನೇ ತಾನು ಮುಚ್ಚಿಸಲು ನೋಡುತ್ತಿರುವನೆಂಬ ಸುಳಿವಿಲ್ಲ ಅವನಿಗೆ. ಇತ್ತ ಅವ ಕೊಡುವ ತೊಂದರೆಗಳಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸುತ್ತಿರುವ ಪೂರ್ಣಳೆಗೆ ನಿದ್ದೆ ಇಲ್ಲ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.